ವಿಕ್ರಾಂತ್, ನೀನೇನಪ್ಪ ಈ ದೇವಸ್ಥಾನದಲ್ಲಿ? ಅತ್ತೆ, ಆದ್ಯ ಬರ್ತಿದ್ದಾಳೆ ಅಂತ ಗೊತ್ತಾಯ್ತು. ಹೇಗೂ ಪ್ರೆಗ್ನೆಂಟ್ ಅಲ್ವಾ, ಅಮ್ಮ ಹೋಗ್ಬಾ ಅಂತ ಕಳಿಸಿದ್ರು. ಓ ಹೌದಾ, ಒಳ್ಳೇದಪ್ಪ. ನಿನ್ನ ಸುಳ್ಳಿಗೀಗ ಅಮ್ಮನ್ನೂ ಸೇರಿಸ್ಬಿಟ್ಯಾ? ಅಚ್ಚಕ್ರೆ, ತೆಂಗಿನಕಾಯಿ ತಗೊಳ್ಳಿ. ಒಂದು ತೆಂಗಿನಕಾಯಿ ಹೊಡಿಯೋಕೆ ಇಷ್ಟೊತ್ತೇನೆ, ಎಲ್ಲೇ ಹೋಗಿದೆ? ಯಾಕೆ ಪುಟ್ಟ, ಬಟ್ಟೆ ಎಲ್ಲ ಒದ್ದೆ ಆಗಿದೆ, ಏನಾಯ್ತು? ತೆಂಗಿನಕಾಯಿನಲ್ಲಿ ಅಷ್ಟೊಂದು ನೀರಿತ್ತು ಅನ್ಸುತ್ತೆ ಅಪ್ಪ. ಹೊಡ್ದಿರೋ ಫೋರ್ಸ್ಗೆ ನೀರ್ ಹಾರಿ ಒದ್ದೆ ಆಗಿದ್ದಾಳೆ. ಯಪ್ಪ, ಇದಕ್ಕಿಂತ ಪೂರ್ ಜೋಕ್ ನನ್ನ ಲೈಫಲ್ಲೇ ಕೇಳಿಲ್ಲ. ಯಾಕೆ ಬಟ್ಟೆ ಒದ್ದಾಯಿತು? ಅಮ್ಮ, ಅದು ಹೋಗ್ತಾ ಇದ್ನ, ಅಲ್ಲಿ ನೀರ್ ಚೆಲ್ಲಿತ್ತು. ತೆಂಗಿನಕಾಯಿನ ಎತ್ತಿ ಹೊಡೆಯೋ ಫೋರ್ಸ್ಗೆ ಕಾಲ್ ಜಾರ್ ಬಿದ್ಬಿಟ್ಟೆ. ಏಳೋ ಹೊತ್ತಿಗೆ ತಲೆ ಸುತ್ತದಂಗಾಯ್ತು, ಅದಕ್ಕೆ ಸ್ವಲ್ಪ ಕೂತ್ ಬಂದೆ. ಅಮ್ಮ ನಿಂಗೇನು ಆಗಿಲ್ಲ ತಾನೇ? ಹೇಗಿದ್ರು ಸ್ವಲ್ಪ ಸ್ಕ್ರೂ ಲೂಸು, ಈಗ ಸ್ವಲ್ಪ ಟೈಟ್ ಆಗಿರುತ್ತೆ ಬಿಡು. ಕರೆಕ್ಟಾಗಿ ಹೇಳ್ದೆ ಅಣ್ಣ. ಎಲ್ರು ಬಿದ್ದು ಏಟಾದ್ಮೇಲೆ ಲೂಸ್ ತರ ಆಡಿದ್ರೆ ಇವಳು ಬಿದ್ಮೇಲೆ ಸರಿ ಆದ್ರೂ ಆಗ್ಬೋದು. ಹಲೋ, ನಾನು MLA ಪರಮಾನಂದ ಮಾತಾಡ್ತಾ ಇರೋದು. ಹೂ ಇಸ್ ದಿಸ್? ಏ ಪರಮಾನಂದ, ನೀನೇ ಕಾಲ್ ಮಾಡಿಬಿಟ್ಟು ಹೂ ಇಸ್ ದಿಸ್ ಅಂತಿದ್ಯಲ್ಲೋ? ಹೌದಲ್ವಾ ಸಿಸ್ಟರ್? ಕರೆಕ್ಟ್. ಫೋನ್ ಮಾಡಿದ್ದು ನಾನೇ ತಾನೇ. ಇನ್ನೂ ಇವಾಗೆಲ್ಲ ನಾನು ತುಂಬ ಬ್ಯುಸಿ ಇರ್ತೀನಲ್ವಾ, ಫೋನ್ ತಗೊಂಡು ಕಿವಿಗೆ ಇಟ್ಕೊಂಡಿದ ತಕ್ಷಣ MLA ಪರಮಾನಂದ ಅಂತ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಪರಮಾನಂದ, ಯಾಕೆ ಮಾತ್ಗೂ MLA ಅಂತ್ಯ? ನಿನಗೆ ಯಾವ ಪಕ್ಷದವರು ಟಿಕೆಟ್ ಕೊಡದೆ ನೀನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಮೂರು ಸಲ ಠೇವಣಿ ಕಳ್ಕೊಂಡಿರೋದು ಗೆಲ್ರಿಗೂ ಗೊತ್ತಿರೋ ವಿಚಾರ ತಾನೆ? ಯಾಕಿಸಿ ಮುಖದ ಮೇಲೆ ಉಗ್ದಂಗೆ ಆಯಿತು. MLA ಅಂತ ನಾನೇ ನಂಬದೇ ಇರುವಾಗ ಜನ ನಂಬ್ತಾರ, ವೋಟ್ ಹಾಕ್ತಾರ? ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಒಂದು ಇರಬೇಕಪ್ಪ. ಮೈಲಾಪುರದ ಲಾಯರು ಅಂಜನಪ್ಪ, ಅದೇ ನಿಮ್ಮಪ್ಪ. ಅದರ ಮುಂದ್ಗಡೆ ನಂದು. ಟೋಟಲ್ ಆಗಿ MLA ಪರಮಾನಂದ. MLA ಆಗದೆ ಇದ್ರು MLA ಥರ ಭಾಷಣ ಮಾತ್ರ ಚೆನ್ನಾಗಿ ಮಾಡ್ತೀಯ. ಥ್ಯಾಂಕ್ ಯು. ಇವತ್ತಲ್ಲ ನಾಳೆ ನಾನು ವಿಧಾನಸೌಧದಾಗ ಹೋಗ್ತೀನಿ. ಆಯ್ತು, ಹೋಗಿವಂತೆ. ಹೋಗಿದ್ದ ಕೆಲಸ ಏನಾಯಿತು? ಬೇರೆ ದಾರಿ ಇಲ್ಲದೆ ನಿನ್ನನ್ನು ಊರಿಂದ ಬೆಂಗಳೂರಿಗೆ ಯಾಕೆ ಕರೆಸಿದ್ದೀನಿ ಅಂತ ಗೊತ್ತು ತಾನೆ? ಗೊತ್ತು ಸಿಸ್ಟರ್, ನನಗೆಲ್ಲ ಗೊತ್ತು. ಅದೇ ನಮ್ಮ ಅಳಿಯ, ನಿಮ್ಮ ಎರಡನೇ ಮಗ ರಿಕ್ಕಿ, ಯಾವುದೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಅದು ನಿನಗೆ ಸುತಾರಾಮ್ ಇಷ್ಟ ಇಲ್ಲ. ಅವಳು ಯಾರು ಅಂತ ಕಂಡುಹಿಡಿಯೋಕ್ಕೆ ಈ ಬಡವರ ಬಂಧು, ದೀನ ದಯಾಳು, ತಂದೆ ಅಲ್ಲವ್ರ ತಂದೆ, ಗಂಡ ಇದ್ದವ್ರ ಗಂಡ, ಚಂಡ ಪ್ರಚಂಡ, ಗಂಡ ಬೇರುಂಡ, ಈ ಪರಮಾನಂದನಿಗೆ ಡೀಲ್ ಕೊಟ್ಟಿದ್ಯಲ್ವಾ? ಸಾಕು. ಈ ಬಿರುದು ಬಾವ್ಲಿ ಎಲ್ಲ ನಾನು ಕೊಟ್ಟಿದ್ದಲ್ಲ, ಬಿಲ್ಡಪ್ ಎಲ್ಲ ಸಾಕು ಮಾಡು. ಆದರೂ ನೀನು ಹೇಳಿದ ವಿಷಯ ಕರೆಕ್ಟು. ವಿಕ್ಕಿ ಯಾವ ಹುಡುಗಿನ ಲವ್ ಮಾಡ್ತಿದ್ದೇನೆ ಅಂತ ನನಗೆ ಗೊತ್ತಾಗಬೇಕು. ಯಾಕಂದರೆ ನಿನ್ನೆ ರಾತ್ರಿ ಮದುವೆ ಅಂತೆಲ್ಲ ಮಾತಾಡ್ತಿದ್ದ. ಅದು ಯಾವಳನ್ನು ಕಟ್ಕೊಂಡು ಮನೆಗೆ ಬರೋ ಥರ ಆಗಬಾರ್ದಷ್ಟೇ. ವೆನ್ ಐ ಆಮ್ ಹಿಯರ್ ವೈ ಯು ಫಿಯರ್? ಆದರೆ ಒಂದು ವಿಷಯ ಇದೆ, ನಿನ್ನ ಎರಡನೇ ಮಗನ ಕತೆ ಬಿಟ್ಬಿಡು. ನಿನ್ನ ಮೊದಲನೇ ಮಗ ಕೂಡ ಲವ್ ಮಾಡೋ ಚಾನ್ಸಸ್ಗಳಿದೆ. ಏನು ವೇದ ಅಂತ? ಹುಡುಗಿರಂದ್ರೆ ಅಲರ್ಜಿ ಅಂತಿದ್ನಲ್ಲ ಅವನೇ. ಇವತ್ತೊಂದು ಹುಡುಗಿ ಕೈ ಹಿಡಿದು ಎತ್ತಾ ಇದ್ದ ಗೊತ್ತಾ? ಅಂಥ ಕಣ್ಣೋಗೋ ದೃಶ್ಯಕ್ಕೆ ಐ ವಿಟ್ನೆಸ್ ನಾನೇ. ನೋಡು, ವೇದ ಅಂತ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕಾನ್ಸಂಟ್ರೇಷನು ವಿಕ್ಕಿ ಮೇಲಿರಲಿ. ನಾವು ಸಿಲೆಬಸ್ಗೂ ಮೀರಿ ಓದ್ತೀವಂತ ತೋರ್ಸೋಕ್ಕೆ ಇದನ್ನ ಹೇಳಿದೆ. ಎಕ್ಸಾಮ್ಗೂ ಇದು ಇಂಪಾರ್ಟೆಂಟ್ ಅಲ್ಲ ಅಂದಮೇಲೆ
ನಾವು ವಿಕ್ರಾಂತ್ ಮತ್ತೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಆದಷ್ಟು ಬೇಗ ವಿಷಯ ಗೊತ್ತಾಗ್ಲಿ. ಬೇಡ್ಕೊಂಡ ತಕ್ಷಣ ವಿಕ್ಕಿ ಅವ್ರನ್ನ ಕಣ್ಣೆದ್ರು ಬರೋ ಹಾಗೆ ಮಾಡಿದ್ಯಲ್ಲ ದೇವ್ರೆ, ಅದಕ್ಕೆ ಇದನ್ನೇ ಸರ್ಪ್ರೈಸ್ ಅಂತ ಹೇಳಿದ್ದು ಅನಿಸುತ್ತೆ. ಮನೆಯವ್ರಿಗೆ ಡೌಟ್ ಬರದೇ ಇರೋ ಥರ ಹೇಗಾದರೂ ಮಾಡಿ ಇವ್ರನ್ನ ಸ್ವಲ್ಪ ದೂರ ಇಡಬೇಕು. ನಾನು ಬಂದಿರೋದು ಆರ್ತಿ ಅವ್ರಿಗೆ ಗ್ಯಾರಂಟಿ ಖುಷಿ ಕೊಟ್ಟಿರುತ್ತೆ. ಅದನ್ನು ಅವ್ರ ಮುಖದಲ್ಲಿರೋ ನಗುನೇ ಹೇಳ್ತಿದೆ. ನನ್ನ ಡ್ರೀಮ್ಗಳನ್ನ ನೋಡೋ ಚಾನ್ಸ್ ಕೊಡ್ತಿರೋ ನಿನಗೆ ಕೋಟಿ ಕೋಟಿ ಥ್ಯಾಂಕ್ಸ್ ದೇವ್ರೆ. ದೇವಸ್ಥಾನದಲ್ಲೇ ಜಾರ್ ಬಿದ್ದೆ ಅಂತ ಸುಳ್ಳು ಹೇಳೋ ಹಾಗಾಯ್ತು. ನನಗೆ ಅಂತ ಹುಟ್ಟಿರೋ ಗಂಡು ಪ್ರಾಣಿ ತೋರಿಸು ಅಂದರೆ ಆ ದೆವ್ವ ಉರಿ ಮುತ್ತಿ ಶುಂಠಿ ಶಂಕರನ್ ತೋರಿಸ್ತೀಯಲ್ಲ ದೇವ್ರೆ. ಒಂದು ವೇಳೆ ಅವನೇನ ನನ್ನ ಮದುವೆ ಆಗೋ ಹುಡುಗ, ನೋ ನೋ ನೋ, ಶಾಂತಂ ಪಾಪಂ ಪ್ರಾಯಶ್ಚಿತ್ತ ಅಂತ ಇನ್ನೊಂದ್ಸಲ ಬಂದು ಉರುಳು ಸೇವೆ ಮಾಡ್ತೀನಿ. ಸದ್ಯಕ್ಕೆ ನನ್ನ ಮದುವೆ ಆಲೋಚನೆ ಬೇಡ. ಅಕ್ಕನ ಮದುವೆ ವಿಕ್ಕಿಯವ್ರ ಜೊತೆ ಚೆನ್ನಾಗಾದ್ರೆ ಅಷ್ಟೇ ಸಾಕು. ರೀ, ಇದ್ರಲ್ಲಿ ತುಂಬ ದುಃಖ ಅನುಭವಿಸ್ತಾ ಇರೋದು ಸಾರಿಕಾ. ಇನ್ನು ಒಂದಿನದಲ್ಲಿ ವಿಕ್ಕಿ ಅಣ್ಣ ಆರ್ತಿನ ಮದುವೆ ಆಗ್ತಾನೆ ಅಂದರೆ ಅವಳಿಗೆ ಸಹಿಸ್ಕೊಳ್ಳೋದು ಕಷ್ಟ ಆಗ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಆರ್ತಿ ಹೇಳಿರೋ ಪ್ರಕಾರ ಸಾರಿಕಂಗೆ ಅಲ್ಪ ಸ್ವಲ್ಪ ವಿಷಯ ಗೊತ್ತಂತೆ. ಈಗ ನಾನು ಆರ್ತಿ ಮತ್ತು ವಿಕ್ಕಿ ಅಣ್ಣನ ಮದುವೆ ವಿಚಾರ ಅವಳಿಗೆ ಹೇಳೋದು ಸರಿ ಅನಿಸ್ತಾ ಇದೆ. ಸರಿ, ನಿನಗೆ ಯಾವ್ದು ಕರೆಕ್ಟ್ ಅನಿಸುತ್ತೋ ಅದನ್ನೇ ಮಾಡಿ. ಆದರೆ ಜೋಪಾನ. ಅಮ್ಮ, ಪೂಜೆ ಮುಗೀತಲ್ವಾ? ಮುಗೀತು, ಹೊರಡದೆ. ಅಯ್ಯೋ ಇರಮ್ಮ, ನಾವೆಲ್ಲರೂ ಸೇರ್ಕೊಂಡು ಅದಕ್ಕೆ ದೇವಸ್ಥಾನ ತೋರಿಸ್ಕೊಂಡು ಬರ್ತೀವಿ, ಆಮೇಲೆ ಹೊರಡೋಣ. ಆದ್ಯನ್ನ ಜೋಪಾನಮ್ಮ, ಹುಷಾರ ಕರ್ಕೊಂಡು ಹೋಗ್ಬಿಡ್ಬಾ. ನಾವು ಹೊರಗಡೆ ಕೂತಿರ್ತೀವಿ. ಅಮ್ಮು, ಆದ್ಯ ಜೊತೆಗೆ ಯಾರಾದರೂ ಒಬ್ರು ಇರಲೇಬೇಕು. ಅವಳನ್ನೊಬ್ಬಳನ್ನೇ ಬಿಡ್ಕೂಡ್ದು, ಸರಿನಾ? ಸರಿ ದೊಡ್ಡಮ್ಮ, ನಡಿ. ರೀ ಮಾತಾಡ್ರಿ, ನೋಡಿ ಮ್ಯಾಚಿಂಗ್ ಮಾತಾಡ್ರಿ. ನಿನ್ನೆ ಅಷ್ಟೇ ನೋಡ್ಕೊಂಡು ಹೋಗಿದ್ದೀರಾ, ಆಗಲೇ ಮತ್ತೆ ಬಂದ್ಬಿಟ್ಟಿದ್ದೀರಾ. ಅಲ್ಲ, ಇಂಥ ಸೀರಿಯಸ್ ರೊಮ್ಯಾಂಟಿಕ್ ಮ್ಯಾಟ್ರನ್ನ ಇಷ್ಟು ಸಲೀಸಾಗಿ ಕೇಳ್ಬಿಟ್ರಲ್ಲ. ನಾನೇನು ಕೇಳಿದೆ? ಅಲ್ಲ ರೀ, ಒಂದು ಕ್ಷಣ ನಿಮ್ಮಿಂದ ದೂರ ಹೋದ್ರು ಯಾವಾಗ ಮತ್ತೆ ನಾನು ನಿಮ್ಮನ್ನ ನೋಡ್ತೀನೋ ಅಂತ ಕಾಯ್ತಾ ಇರ್ತೀನಿ. ಅಂಥದ್ರಲ್ಲಿ ನಿನ್ನೆ ವಿಚಾರ ಇವತ್ತು ಹೇಳ್ತಿದ್ರಲ್ಲ. ಕೊನೆಗೊಂದು ವಿಷಯ ಅರ್ಥ ಆಗಿದ್ದೇನೆಂದ್ರೆ, ನಿಮಗಿಂತ ಜಾಸ್ತಿ ನಾನೇ ನಿಮ್ಮನ್ನ ಪ್ರೀತಿಸ್ತಿರೋದು. ಆರ್ತಿ ಅಕ್ಕ, ವಿಕ್ಕಿ ಮಾಮ ಬನ್ನಿ. ಬನ್ನಿ. ವಿಕ್ಕಿ, ಹುಡುಗಿರು ಇದ್ರಲ್ಲಿ ಯಾವಳು ಒಬ್ಳು ಇವನು ಲವರ್ ಆಗಿರ್ಬೇಕು. ಮುಖಾನೇ ಕಾಣಿಸ್ತಾ ಇಲ್ವೇ? ಯಾವುದಕ್ಕೆ ಕ್ಯಾಮ್ರಾ ರೆಡಿ ಮಾಡಿ ಇಟ್ಕೊಂಡಿರೋಣ. ಮುಖ ಕಾಣಿಸಿದ ತಕ್ಷಣ ಕಾಚಕ್ಕಂತ ಲವಕ್ಕಂತ ಹಿಡ್ಕೊಂಡು ಸಾರಿಕಾ, ನಿನ್ನ ಸ್ವಲ್ಪ ಮಾತಾಡಬೇಕು, ಬಾ. ಏನು ಹಾಗೆ ನೋಡ್ತಾ ಇದೆಯಾ? ಬಾ ಹೋಗೋಣ. ನನಗೆ ಅದಕ್ಕೆ ಅಂಜುಗೆ ಸ್ವಲ್ಪ ಕೆಲಸ ಇದೆ, ನಾವು ಬರ್ತೀವಿ. ಅಮ್ಮು ಇರೇ, ನಾನು ಬರ್ತೀನಿ. ಏನು ಬೇಡ, ನೀವಿಬ್ರು ಮಾತಾಡ್ತೀನಿ. ಯಾಕೆ ಬಾರೆ? ಎಲ್ಲರೂ ಎಸ್ಕೇಪ್ ಆಗ್ಬಿಟ್ರಲ್ಲ, ನಾನೇನು ಮಾಡಲಿ? ಹಾಂ ಬಾವ, ದೇವಸ್ಥಾನದ ಹೊರಗಡೆ ಕಳೆಪುರಿ ಮಾಡ್ತಾ ಇದ್ದಾರೆ, ಹೋಗಿ ತಿಂತಾ ಇರಿ, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಹೌದು, ನಿನ್ನಂಥ ಭಾವದ ಸಿಕ್ಕಿದ ಮೇಲೆ ನಮ್ಮ ಕಡಲೆಪುರಿನೇ ಗತಿ.
ಬರ್ತೀನಿ. ಅಲ್ಲ ಕಣೆ ಅಕ್ಕ, ಚಿಕ್ಕ ವಯಸ್ಸಿಂದ ದೇವಸ್ಥಾನಕ್ಕೆ ಬರ್ತಾ ಇದೀವಿ. ದೇವಸ್ಥಾನ ಮಾತ್ರ ಇಷ್ಟು ದೊಡ್ಡದಾಗಿ ಇಂಪ್ರೂವ್ ಆಗಿದೆ, ಆದ್ರೆ ಹೊರಗಡೆ ಏನೇ ಇಂಪ್ರೂವ್ನೇ ಆಗಿಲ್ಲ. ಲೇ ಇದನ್ನ ಹೇಳೋದಕ್ಕೆ ದೇವಸ್ಥಾನದಿಂದ ಹೊರಗೆ ಕರ್ಕೊಂಡು ಬಂದ, ಅದು ಅಂಜು ಒಬ್ಳನ್ನೇ ಒಳಗ್ ಬಿಟ್ಟು. ಅವಳು ನಂಗೆ ಎಳೆ ಕೂಸ ಸೊಂಟದ ಮೇಲೆ ಎತ್ಕೊಂಡು ಓಡಾಡಕ್ಕೆ. ಏಯ್ ಬಾಯಿ ಮುಚ್ಕೊಂಡು ನಡಿಯೇ. ಅಕ್ಕ ಇನ್ಮೇಲೆ ನನ್ನ ಕೆಲಸ ಇದೆ ಅನ್ಸುತ್ತೆ. ಮುಂದೆ ನೀವಿಬ್ರು ನಿಮ್ ಹುಡ್ಗನ್ ಕರ್ಕೊಂಡು ಜಾಲಿಯಾಗಿ ಮಾತಾಡ್ತಾ ಕೂತಿದ್ರೆ ನಾನು ಕಡಲೆಪುರಿ ತಿಂತ ಕೂತಿರ್ತೀನಿ. ಮೊದಲು ಅಮ್ಮಕ್ಕ, ಆವಾಗ ನನ್ನ ಜೊತೆ ಅದಿತಿ ಅಕ್ಕ ಇರ್ತಾಳೆ, ಆಮೇಲೆ ನನ್ನ ಜೊತೆ ಕಡಲೆಪುರಿ ಮಾತ್ರ ಇರುತ್ತೆ. ಹಾಕ್ತೀನಿ ನೋಡು, ನಾನು ಈ ಲವ್ವು ಗಿವ್ವು ಎಲ್ಲ ಮಾಡೋದಿಲ್ಲಪ್ಪ. ಅಪ್ಪ ಅಮ್ಮ ಯಾರನ್ನ ತೋರಿಸ್ತಾರೋ ಅವ್ರನ್ನೇ ಮದ್ವೆ ಆಗೋದು. ಇನ್ನೂ ಈ ಅದಿತಿಗೆ ಲವ್ ಎಲ್ಲ ಮಾಡೋದಕ್ಕೆ ಬಿಡೋದಿಲ್ಲ. ಏಯ್ ಏನೇ ಗುರಾಯಿಸ್ತಿದ್ಯಾ? ಮನ್ಸಲ್ಲಿಂತ ಕಲ್ಬರಿಕೆ ಐಡಿಯಾ ಎಲ್ಲ ಇಟ್ಕೋಬೇಡ, ಈಗಲೇ ಹೇಳ್ತಿದ್ದೀನಿ. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂತೆ. ನಿನಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದ್ರೆ ರೈಸ್ ಬಾತ್ ತಿನ್ನು. ಅದನ್ನ ಬಿಟ್ಟು ನಾನು ಆರ್ಡರ್ ಮಾಡಿರೋ ಪಿಜ್ಜಾ ನೀನೇ ಕ್ಯಾನ್ಸಲ್ ಮಾಡ್ತೀಯಾ? ಈ ಲವ್ ಕೂಡ ಮೈದಾ ಇಟ್ಟಿದ್ದಂಗೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ನಿನಗೆ ಲವ್ ಮಾಡೋ ಕೆಪಾಸಿಟಿ ಇಲ್ಲ ಅಂದಮೇಲೆ ನಾನು ಯಾಕೆ ಸಿಂಗಲ್ ಆಗಿರ್ಬೇಕು? ಏಯ್ ಯಾರಿಗೆ ಕೆಪಾಸಿಟಿ ಇಲ್ಲ? ಏನ್ ತಮಾಷೆನಾ? ಹಿತ್ಲೆ ಗಿಡ ಮದ್ದಲ್ಲ ಅನ್ನೋ ಹಾಗೆ ನಿಮ್ಮಿಬ್ರಿಗೂ ನನ್ನ ಕೆಪಾಸಿಟಿ ಬಗ್ಗೆ ಗೊತ್ತಿಲ್ಲ. ನಾವ್ ಜಡೆ ಎತ್ತಿ ಹಿಂದಕ್ಕೆ ಓರೆಗಣ್ಣಲ್ಲಿ ಲುಕ್ ಕೊಟ್ಟ ಅಂದ್ರೆ ಇಲ್ಲಿರೋ ಪೊಲೀಸರಿಗೆ ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗದೆ ಬೇರೆ ರಾಷ್ಟ್ರದಿಂದ ಕರೆಸ್ಬೇಕಾಗತ್ತೆ. ಇದು ಯಾಕೋ ನಿನಗೆ ಓವರ್ ಅನ್ಸ್ಲಿಲ್ವಾ? ಏನ ಈ ರೌಡಿ ಬೇಬಿಗೆ ಚಾಲೆಂಜಾ? ಆಯ್ತು, ಅದ್ ಯಾವ ಹುಡ್ಗನ್ ಕರ್ಕೊಂಡ್ ಬರ್ತಿರೋ ಕರ್ಕೊಂಡ್ ಬನ್ನಿ. ಆ ಹುಡ್ಗನ ಲವ್ವಲ್ಲಿ ಬೀಳೋ ಹಾಗೆ ಮಾಡಿಲ್ಲ ಅಂದ್ರೆ ಈ ರೌಡಿ ಬೇಬಿ ರೌಡಿಸಮ್ನ ಬಿಟ್ಬಿಡ್ತಾಳೆ. ಯಾಕ್ರೆ ನಗ್ತಾ ಇದ್ದೀರಾ? ನನ್ನ ಕಾನ್ಫಿಡೆನ್ಸ್ ನೋಡಿ ಭಯ ಆಯ್ತಾ? ಇದಕ್ಕೇನು ಕಮ್ಮಿ ಇಲ್ಲ. ಚಿಕ್ಕ ಮಕ್ಳ ಮುಂದೆ ಬಿಲ್ಡಪ್ ತೊಗೊಂಡಿದ್ದು ಸಾಕು. ಮೊದಲು ವಿಕ್ರಾಂತ್ ಹೇಳಿದಾನೆ ಹೇಳು, ಹೊರಡಬೇಕು, ಲೇಟ್ ಆಗ್ತದೆ. ಆರ್ತಿ ಅಕ್ಕ ಮತ್ತೆ ವಿಕ್ಕಿ ಭಾವ ಇಬ್ರು ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರಿಗೆ ಪ್ರೈವಸಿ ಬೇಕು ಅಂತ ನಾವಿಲ್ಲಿ ಕಡಲೆಪುರಿ ತಿಂತ ಕೂತಿದೀವಿ. ಬೇಕಾದ್ರೆ ನೀವು ಜಾಯ್ನ್ ಆಗಿ. ಸಾಹೇಬ್ರು ಡಯಟ್ ಅಲ್ಲಿ ಇದ್ದಾರೆ, ಅವ್ರು ಇದನ್ನೆಲ್ಲ ತಿನ್ನಲ್ಲ. ಟೈಮ್ ಎಲ್ಲ ವೇಸ್ಟ್ ಆಯ್ತು. ಅವನೊಬ್ಬನೇ ಇಲ್ಲಿಗೆ ಬರ್ಬೋದಿತ್ತು. ಬೇಡ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದು ನಾನು ಅಂತ ಪಿಶಾಚಿ ಮಾಡಿದ್ದಾನೆ. ಪರವಾಗಿಲ್ಲ ಕಣಯ್ಯ, ಅಪರೂಪಕ್ಕೆ ನಿನಗೆ ನೀನು ಯಾರು ಅಂತ ಅರ್ಥ ಆಗುತ್ತೆ. ವಡಿ ಜಸ್ಟ್ ಸೇ. ಏನೂ ಇಲ್ಲ, ನೀವು ಬರಲಿಲ್ಲ ಅಂದರೆ ಅವಳಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಿದ್ಲು. ಸಾರ್ಥಕ್ ಆದ್ರೂ ಸಿಗ್ತಾರ ನೋಡ್ತೀನಿ. ನಿಮ್ಮ ಅಜ್ಜಿ ಅವ್ನ ಮುಂದೆ ನನ್ನನ್ನು ಆಡ್ಕೊಳ್ತೀಯ? ಆ ಶುಂಠಿ ಶಂಕರ ಬರಲಿಲ್ಲ ಅಂತ ನಾನೇ ಬೇಜಾರು ಮಾಡ್ಕೋತೀನಿ. ಏನೋ ಗೊತ್ತಿಲ್ಲಪ್ಪ, ಯಾವುದೋ ಆ್ಯಂಗಲ್ನಿಂದ ನಿಮ್ಮಿಬ್ರು ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಏನು ಅದಿತಿ ಅಕ್ಕ ಹೇಳ್ದಂಗೆ ನನ್ನ ಕೆಮಿಸ್ಟ್ರಿ ಬುಕ್ಕಲ್ಲಿ ಏನೂ ಇರಲಿಲ್ಲ. ಹೇಳಿ ಅದಕ್ಕೆ ಏನು ಮಾತಾಡಬೇಕಿತ್ತು? ನಿನ್ನ ಮದುವೆ ವಿಷಯ ಮಾತಾಡಬೇಕಿತ್ತು. ಇವಾಗ ನನ್ನ ಮದುವೆ ವಿಷಯ ಯಾಕೆ ಬಂತು? ಇಷ್ಟೊತ್ತು ನೀವು ಆ ವಿಕ್ಕಿ ಮತ್ತೆ ಆರ್ತಿನ ಒನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಅಲ್ವಾ? ನನಗೇನು ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ ಅದಕ್ಕೆ. ನನಗೆ ವಿಷಯ ಗೊತ್ತಿದ್ರು ನಾನು ಯಾರ ಹತ್ರನೂ ಬಾಯಿ ಬಿಟ್ಟಿಲ್ಲ. ನೀ ಒಳ್ಳೆ ಹುಡುಗಿ, ಹಾಗೆಲ್ಲ ಮಾಡಲ್ಲ ಅಂತ ನಂಗೆ ಗೊತ್ತು ಸಾರಿಕಾ. ಇದೆಲ್ಲ ಬೇಡ ಅದಕ್ಕೆ. ಈ ಡ್ರಾಮಾ ಎಲ್ಲ ನನಗಿಷ್ಟ ಆಗಲ್ಲ. ನಾನು ಇಷ್ಟಪಡ್ತಿರೋ ಹುಡುಗನ್ನ ಅಣ್ಣನ ಸ್ವಂತ ತಂಗಿನೂ ಅಲ್ದಿರೋ ಆರ್ತಿ ಕಟ್ಟಕ್ಕೆ ನೀವೆಲ್ಲ ಹೋರಾಡ್ತಿರೋದನ್ನ ನೋಡಿ ನನಗೆ ಬೇಜಾರಾಗ್ತಾ ಇದೆ. ಪರಿಸ್ಥಿತಿ ನೀನು ಅನ್ಕೊಂಡಿರೋ ಹಾಗಿಲ್ಲ ಸಾರಿಕಾ. ಅವರಿಬ್ರು ಲವ್ ಮಾಡ್ತಾ ಇದ್ದಾರೆ.
ಅದಕ್ಕೆ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ನಾನಿರೋವರೆಗೂ ಇದೆಲ್ಲ ಸಾಧ್ಯ ಇಲ್ಲ ಅದಕ್ಕೆ. ನೀನು ಇನ್ನೀಗ ಅನ್ಸಿರೋದನ್ನ ಓಪನ್ ಆಗಿ ಹೇಳ್ತಾ ಇರೋದು ಖುಷಿ ಆಯಿತು. ಆದರೆ ದ್ವೇಷ ಅಸೂಯೆ ಎಲ್ಲ ಒಳ್ಳೇದಲ್ಲ ಸಾರಿಕಾ. ಒಳ್ಳೆ ಹಳೇ ಕಾಲದ ಆಂಟಿ ಥರ ಮಾತಾಡಬೇಡಿ. ಒಂದು ವೇಳೆ ನಿಮಗೆ ಸಾರ್ಥಕ ನನ್ನ ಮದುವೆ ಆಗಬೇಡಿ ಅಂತ ಹೇಳಿದರೆ ಹೆಂಗಿರ್ತಿತ್ತು? ಆದರೆ ಸಾರ್ಥಕಿಗೆ ನಾನು ಇಷ್ಟ ಆಗಿದ್ನಲ್ವ ಸಾರಿಕಾ. ಬಟ್ ನಿನ್ನ ವಿಚಾರದಲ್ಲಿ ವಿಷಯ ಬೇರೆನೇ ಇದೆ ಅಲ್ವಾ? ನನಗೇನು ಕಡಿಮೆ ಆಗಿದೆ? ಮದುವೆ ಆದ್ಮೇಲೆ ವಿಕ್ಕಿ ನನ್ನನ್ನು ಇಷ್ಟಪಡ್ತಾರೆ. ನಿನಗೆ ಸಿಚುವೇಶನ್ ಅರ್ಥ ಮಾಡಿಸಿ ಕನ್ವಿನ್ಸ್ ಮಾಡೋಣ ಅಂತ ಬಂದೆ. ಆದರೆ ಸಾರ್ಥಕ್ ಹೇಳ್ದಂಗೆ ಅದು ನನ್ನಿಂದ ಆಗಲ್ಲ ಅನ್ಸುತ್ತೆ. ಬಟ್ ನಿನಗೆ ಒಂದು ವಿಚಾರ ಗೊತ್ತಿರಲಿ, ವಿಕ್ಕಿ ನನ್ನ ಮದುವೆ ಆರ್ತಿ ಜೊತೆನೇ ಆಗೋದು. ಎಷ್ಟು ಬೇಗ ಎಕ್ಸೆಪ್ಟ್ ಮಾಡ್ಕೊಳ್ತೀಯೋ ಅಷ್ಟು ಒಳ್ಳೆಯದು. ರೀ ಮಾತಾಡ್ರಿ, ಯಾಕೆ ಸೈಲೆಂಟ್ ಆಗೋದ್ರಿ? ಎಲ್ಲರೂ ಪ್ರೈವಸಿ ಸಿಗ್ಲಿ ಅಂತ ತಾನೇ ದೂರ ಹೋಗಿರೋದು. ನಿಮ್ಮನ್ನು ಹೆದರ್ಸೋ ಸಮಾಜನೂ ಇಲ್ಲ ರೀ ಇಲ್ಲಿ. ಇಲ್ಲೇ ಇದ್ದಾನೆ. ಅವನ ಎದುರುಗಡೆ ಇರೋ ಹುಡುಗಿನೇ ಇವನ್ನ ಪ್ರೀತಿಸಿರೋ ಹುಡುಗಿ ಆಗಿರಬೇಕು. ನಂಗೆ ಯಾಕೋ ಗಾಬರಿ ಆಗ್ತಿದೆ ವಿಕ್ಕಿ ಅವರೇ. ಗಾಬ್ರಿನಾ? ಯಾವುದಕ್ಕೆ? ನಮ್ಮಿಬ್ಬರು ಮದುವೆ ನಡೆಯೋದ್ರ ಬಗ್ಗೆ. ಮುಖಾನೇ ಕಾಣಿಸ್ತಾ ಇಲ್ವೇ? ಮುಖಾನೇ ಇಲ್ದೇ ಇರೋ ಫೋಟೋನ ಅಕ್ಕನಿಗೆ ಹೆಂಗೆ ತೋರಿಸೋದು? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಅದು ಹಾಗಲ್ಲ, ನಾವಿಬ್ರು ಈಗಲೂ ಕದ್ದು ಮುಚ್ಚಿ ಮೀಟ್ ಆಗ್ತಿದ್ದೀವಿ. ಮದ್ವೆಗೆ ಬೇರೆ ಜಾಸ್ತಿ ದಿನ ಇಲ್ಲ. ಎಲ್ಲ ನಾವು ಅನ್ಕೊಂಡಾಗ ನಡೀದೇ ಇದ್ರೆ ಏನು ಗತಿ ಅಂತ ಭಯ ಆಗ್ತಿದೆ. ಈಗ ತಡ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ಡೀಪಾಗಿ ಬಗ್ಗೆ ನೋಡಿದ್ರೆ ಆ ಹುಡುಗಿ ಕಾಣಿಸ್ತಾಳೆ. ಸರ್, ಒಂದು ಸಿಗರೇಟ್ ಕೊಡಿ. ಯಾವಾಗ ಒಂದ್ಸಲಿ ಸೇದೋದು, ಕದ್ದು ಮುಚ್ಚಿ ಸೇದೋಗಾಯ್ತು. ಬಂದಿರೋದು ನಾನು. ಯು ಕ್ಯಾನ್ ಕ್ಯಾರಿ ಆನ್. ಇಲ್ಲ ವೇದಾಂತ್, ನಿಜವಾಗ್ಲೂ ಸಿಗರೇಟ್ ನನಗಲ್ಲ. ಮತ್ತೆ ಆದ್ಯಾಗ? ಅಯ್ಯೋ, ಅದು ಹೇಗಾಗುತ್ತೆ? ವಿಕ್ರಾಂತ್ ಆರ್ತಿ ಜೊತೆ, ಊರ್ ಮಂಗಗಳು ಕಟ್ಟೆ ಮೇಲೆ ಕಡಲೆಪುರಿ ಜೊತೆ. ನೀವಿಲ್ಲಿ ಏನು ಮಾಡ್ತಿದ್ದೀರಾ? ಹಾದಿಯಲ್ಲಿ ಆದ್ಯ ಸಾರಿಕನ ಜೊತೆ ಹೋಗಿದ್ದಾಳೆ. ಏನು ವಿಷಯ? ಹಾಂ, ಅದು ಸಾರಿಕಾಗೆ ಆರ್ತಿ ಮತ್ತು ವಿಕ್ಕಿ ವಿಷಯ ಗೊತ್ತಾಗಿದೆಯಾ ಅಂತ ಡೌಟು. ಅದಕ್ಕೆ ಮದುವೆ ವಿಷಯ ಹೇಳೋಣ ಅಂತ ಹೋಗಿದ್ದಾಳೆ. ವಾಟ್? ಆರ್ ಯು ಸೀರಿಯಸ್? ಈ ಆದ್ಯಾಗೆ ಆಗ್ಬೇಕಿತ್ತು ಉಸಾಬ್ರಿ ಅಲ್ಲ? ಯಾಕೆ ವೇದಾಂತ್, ಏನಾಯಿತು? ಅವಳ ಬಗ್ಗೆ ಜಾಸ್ತಿ ತಿಳ್ಕೊಳ್ದೇ ಇದ್ರು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ವಿಕ್ರಾಂತ್ ಅವಾಗ ಹೇಳ್ತಾ ಇದ್ದ ಅವಳು ಹೇಗೆ ಬಿಹೇವ್ ಮಾಡ್ತಾಳೆ ಅಂತ. ಆದ್ಯ ಈಗ ಪ್ರೆಗ್ನೆಂಟ್ ಬೇರೆ. ಈ ಟೈಮಲ್ಲಿ ಅವಳು ಸಾರಿಕಾನ ಕೆಣ್ಕೋದು ಡೋಂಟ್ ಯು ಥಿಂಕ್ ಇಟ್ಸ್ ಡೇಂಜರಸ್? ಹೌದು, ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ. ನಾವೀಗ ಅಲ್ಲಿಗೆ ಹೋಗೋದೇ ಒಳ್ಳೇದು ಅನಿಸುತ್ತೆ. ಸರಿ ನಡೀರಿ.